ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. $25 ಲಕ್ಷ ಹಣ ವಸೂಲಿಗಾಗಿ ರೌಡಿ ಮೂಲಕ ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಕಿಡ್ನಾಪ್ ಮಾಡಿರುವ ಗಂಭೀರ ಆರೋಪ. ನೇಪಾಳಿ ಯುವಕ ಮನೋಜ್ ಎಂಬಾತನ ಪತ್ನಿ ಲಕ್ಷ್ಮಿಯಿಂದ ಮಾನವ ಹಕ್ಕು ಆಯೋಗ ಡಿಜಿಪಿಗೆ ದೂರು. ಬೆಂಗಳೂರಿನಲ್ಲಿ ನಿಲ್ಲುತ್ತಿಲ್ಲ ಪೊಲೀಸರ ಕರ್ಮಕಾಂಡ. ಇದೀಗ ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತು ಅವರ ಸಿಬ್ಬಂದಿ ಕರ್ಮಕಾಂಡದ ಸ್ಟೋರಿ. ಇದು ನೇಪಾಳದ ಯುವಕ ಮನೋಜ್ ತಾಪ ಎಂಬುವನಿಂದ 25 ಲಕ್ಷ ವಸೂಲಿ ಮಾಡಲು ಯಲಹಂಕದ ವಿನಾಯಕ ನಗರದಿಂದ ಡಿಸೆಂಬರ್ 5ರಂದು ರಾತ್ರಿ 10:30ಕ್ಕೆ 4 ಮನೆಗೆ ನುಗ್ಗಿ ಕಿಡ್ನಾಪ್ ಮಾಡುತ್ತಾರೆ. ಉಳಿದಂತೆ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ಗಳಾದ ಶಿವಶಂಕರ್ ಮತ್ತು ಕಾಂತರಾಜ್ ಹಾಗೂ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಟೀಮ್ನಲ್ಲಿ ಇರುತ್ತಾರೆ. ರೆಡ್ ಸ್ಯಾಂಟೋ ಕಾರ್ನಲ್ಲಿ ಮನೋಜ್ ತಾಪನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಾರೆ. ಮನೋಜ್ ತಾಪನ ಹೆಂಡತಿ ಲಕ್ಷ್ಮಿ ಕೂಡಲೇ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ರಿಜಿಸ್ಟರ್ ಮಾಡುತ್ತಾರೆ. ಯಾವಾಗ ತಮ್ಮ ವಿರುದ್ಧ ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಯಿತು, ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಸೂಚನೆಯಂತೆ ಮರುದಿನ ಡಿಸೆಂಬರ್ 6ರಂದು ಬಂಡೆಪಾಳ್ಯ ಬಳಿ ಮನೋಜ್ ತಾಪ ಗಾಂಜಾ ಮಾರುತ್ತಿದ್ದ ಅಂತ ಸುಳ್ಳು FIR ಮಾಡಿಕೊಂಡು ಮನೋಜ್ ತಾಪನನ್ನು ಅರೆಸ್ಟ್ ಮಾಡಿರುತ್ತಾರೆ. ಇದೀಗ ಮನೋಜ್ ತಾಪನ ಪತ್ನಿ ಮಾನವ ಹಕ್ಕುಗಳ ಆಯೋಗ ಮತ್ತು ಡಿಜಿಪಿಯವರಿಗೆ ದೂರು ನೀಡಿದ್ದಾರೆ. ಬಂಡೆಪಾಳ್ಯ ಪೊಲೀಸರ ಕೃತ್ಯವನ್ನು ಯಲಹಂಕ ಪೊಲೀಸರು ಬಯಲಿಗೆಳೆದಿದ್ದಾರೆ. CCTVಯಲ್ಲಿ ಒಂದು ದಿನ ಮೊದಲೇ ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಿರುವ ಸ್ಯಾಂಟ್ರೋ ಕಾರಿನ ಫುಟೇಜ್ ತೆಗೆದು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಖಾಸಗಿ ರೌಡಿ ಜೊತೆ 3 ಪೊಲೀಸರು ಬಂದು ಕಿಡ್ನಾಪ್ ಮಾಡಿರುವ ಪ್ರಕರಣ ಮತ್ತೆ ಬೆಂಗಳೂರು ಪೊಲೀಸರ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ.